ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ನಾನು ಆರೋಗ್ಯಕರ ಹಾಗೂ ರುಚಿಯಾಗಿರುವಂತಹ ತಿಮರೆ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತಿಮರೆಯನ್ನು ಬ್ರಾಹ್ಮಿ, ಒಂದೆಲಗ ಅಂತಾನು ಕರೀತಾರೆ. ಜ್ಞಾಪಕ ಶಕ್ತಿ ವೃದ್ಧಿಸೋದಕ್ಕೆ ಈ ಬ್ರಾಹ್ಮಿ ತುಂಬಾ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಕಟ್ಟು ತಿಮರೆ ಸೊಪ್ಪು ತಗೊಂಡಿದ್ದೇನೆ. ಇದು ಹೈಬ್ರಿಡ್ ವೆರೈಟಿ. ನಿಮ್ಗೇನಾದ್ರೂ ನಾಟಿ ತಿಮರೆ ಅಥವಾ ಊರ ತಿಮರೆ ಸಿಕ್ಕಿದ್ರೆ ಅದರಲ್ಲೇ ಮಾಡಿ. ಯಾಕಂದ್ರೆ ನಾಟಿ ತಿಮರೆಯಲ್ಲಿ ರುಚಿ ಹಾಗೂ ಆರೋಗ್ಯದ ಅಂಶ ಜಾಸ್ತಿ ಇರತ್ತೆ. ರುಬ್ಬೋದಕ್ಕೆ ಈಸಿ ಆಗ್ಲಿ ಅಂತ ನಾನಿದನ್ನು ಕಟ್ ಮಾಡ್ತಾ ಇದ್ದೇನೆ. ಒಂದೆಲಗ ತಂಬುಳಿಯನ್ನು ನಮ್ಮನೆಯಲ್ಲಿ ಹುರಿದು ಮಾಡೋದಿಲ್ಲ, ಹಸಿಯಾಗಿಯೇ ಮಾಡೋದು. ಕಟ್ ಮಾಡಿರುವ ಸೊಪ್ಪನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ನಂತರ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, 1 ಚಮಚ ಕಾಳು ಮೆಣಸು ಹಾಕಿ. ಸಾಮಾನ್ಯವಾಗಿ ತಂಬುಳಿ ಖಾರ ಇರೋದಿಲ್ಲ. ಖಾರ ಜಾಸ್ತಿ ಬೇಕು ಅಂದ್ರೆ ಹಸಿಮೆಣಸಿನಕಾಯಿ ಹಾಕೋಬಹುದು. 3/4 ಚಮಚ ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 1 ರೌಂಡ್ ಪೌಡರ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡು ಬಂದೆ. ಇನ್ನು ರುಬ್ಬೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರಿನ ಬದಲಾಗಿ ಅರ್ಧ ಕಪ್ ಮಜ್ಜಿಗೆಯನ್ನೇ ಹಾಕ್ತಾ ಇದ್ದೇನೆ. ಹುಳಿ ಇರುವ ಮಜ್ಜಿಗೆ ಹಾಕೋದು ಬೇಡ. ಇನ್ನು ಇದನ್ನು ನುಣ್ಣಗೆ ಅರ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ನಯವಾಗಿ ಅರ್ಕೊಂಡಾಯಿತು. ಇನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಪುನಃ ಮಜ್ಜಿಗೆಯನ್ನೇ ಹಾಕ್ತಾ ಇರೋದು. ಅರ್ಧ ಕಪ್ನಷ್ಟು ಮಜ್ಜಿಗೆ ಹಾಕಿದ್ದೇನೆ. ನೀವು ನೀರನ್ನಾದ್ರೂ ಹಾಕ್ಕೊಳ್ಬೋದು. ಯಾವ ಹದದಲ್ಲಿ ಬೇಕು ಅದಕ್ಕನುಗುಣವಾಗಿ ನೀರು ಅಥವಾ ಮಜ್ಜಿಗೆಯನ್ನು ಹಾಕಿ ತಂಬುಳಿಯ ಹದವನ್ನು ಅಡ್ಜಸ್ಟ್ ಮಾಡಿ. ನಾನು ಈ ಹದದಲ್ಲಿ ರೆಡಿ ಮಾಡ್ಕೊಂಡಾಯಿತು. ಕೊನೆಯದಾಗಿ ಒಗ್ಗರಣೆಗೆ 1 ಚಮಚ ತುಪ್ಪ, ಅರ್ಧ ಚಮಚ ಸಾಸಿವೆ, 1 ಒಣಮೆಣಸು ಹಾಕಿ. ಸಾಸಿವೆ ಚಟಪಟ ಅನ್ನುವಾಗ 1/4 ಚಮಚ ಜೀರಿಗೆ ಹಾಗೂ ಚಿಟಿಕೆ ಇಂಗು ಹಾಕಿ. ಇಂಗು ಕರಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸಿ ಒಗ್ಗರಣೆಯನ್ನು ತಂಬುಳಿಗೆ ಹಾಕಿ. ಈಗ ಆರೋಗ್ಯಕರವಾಗಿರುವ ತಿಮರೆ ತಂಬುಳಿ ರೆಡಿ ಆಯಿತು. ಇವತ್ತಿನ ರೆಸಿಪಿ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.